Namaste, my dear children. Welcome to distance learning sessions through videos. This video is made for class 3, subject maths, chapter number 3, subtraction. And this is 7th session on this chapter. Today, let us learn about estimation. ಎಸ್ಟಿಮೇಷನ್ ಅಂದರೆ ಕನ್ನಡದಲ್ಲಿ ಅಂದಾಜು ಅಂತ ಕರೀತಾರೆ ಮಕ್ಕಳೇ. ನೀವು ಇದನ್ನು ಸಹಜವಾಗಿ ನಿಮ್ಮ ಮನೆಗಳಲ್ಲಿ ಎಲ್ಲ ಕೇಳಿರಬಹುದು. ಮನೆಯಲ್ಲಿ ದೊಡ್ಡವರು ಅಥವಾ ನಿಮ್ಮ ಪೇರೆಂಟ್ಸು ಮಾತಾಡೋದನ್ನು ಕೇಳಿರಬಹುದು. ಸೊ ಕೆಲವೊಂದು ಸಲ ನಾವು ಎಲ್ಲಿ ನಾವು ನೇರವಾಗಿ ವಸ್ತುಗಳನ್ನು ಅಳತೆ ಮಾಡಿ ನೋಡ್ಲಿಕ್ಕೆ ಆಗಲ್ವೋ, ವಸ್ತುವಿನ ಎತ್ತರ ಆಗಿರ್ಬೋದು, ಉದ್ದ, ಅಗಲ, ದಪ್ಪ ಅಥವಾ ತೂಕ, ಈ ರೀತಿಯ ಕ್ವಾಂಟಿಟಿಗಳನ್ನು ನಾವು ನೇರವಾಗಿ ಅಳತೆ ಮಾಡಲಿಕ್ಕೆ ಆಗದೇ ಇದ್ದಾಗ, ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕಾಗದೇ ಇದ್ದಾಗ ಅಂದಾಜು ಮಾಡುವಂಥದ್ದು ಸಹಜ. ಫಾರ್ ಎಕ್ಸಾಂಪಲ್, ಹೈಟ್ ಆಫ್ ಎ ಬಿಲ್ಡಿಂಗ್ ಆಗಿರ್ಬೋದು, ಆ್ಯಂಡ್ ವಿಡ್ತ್ ಆಫ್ ಎ ಬ್ರಿಡ್ಜ್ ಆಗಿರ್ಬೋದು, ಆ್ಯಂಡ್ ಹೈಟ್ ಆಫ್ ಎ ಮೌಂಟೇನ್ ಆರ್ ಎ ಹಿಲ್ ಆಗಿರ್ಬೋದು, ಹೈಟ್ ಆಫ್ ಎ ಪರ್ಸನ್ ಕೂಡ ಆಗಿರ್ಬೋದು. ಒಬ್ಬ ವ್ಯಕ್ತಿ ತುಂಬ ಎತ್ತರ ಕಾಣಿಸಿದ್ರೆ ನೀವು ಹೇಳೋದು ಕೇಳಿಸಿರ್ಬೋದು, ಏನಪ್ಪ ಈ ವ್ಯಕ್ತಿ ಇಷ್ಟ ಎತ್ತರ ಇದ್ದಾನೆ, ಇವನು ಸುಮಾರು 7 ಅಡಿ ಎತ್ತರ ಇರಬಹುದು, 7 ಅಡಿಗಿಂತ ಎತ್ತರ ಜಾಸ್ತಿ ಇರಬಹುದು ಅಂತ ಏನು ಮಾತಾಡ್ತೀವೋ ಅದೇ ಅಂದಾಜು ಮಾಡೋದು. ಆ ವ್ಯಕ್ತಿಯ ಎತ್ತರವನ್ನು ನಾವು ಮೆಜರಿಂಗ್ ಟೇಪ್ ಹಿಡಿದು ಅಳತೆ ಮಾಡಿದಾಗ ನಮ್ಗೆ ನಿಖರವಾದ ಬೆಲೆ ಸಿಗುತ್ತೆ. ಇಲ್ಲ ಅಂದಾಗ ಏನು ಮಾಡ್ತೀವಿ ನಾವು ಸಹಜವಾಗಿ ಅಂದಾಜು ಮಾಡ್ತೀವಿ. ಯಾರಾದರೂ ಸುಮ್ಮನೆ ಸ್ವಲ್ಪ ಕುಳ್ಳಕ್ಕಿದ್ದಾರೆ, ಎತ್ತರ ಕಡಿಮೆ ಇದ್ದಾರೆ ಅಂತಂದರೆ, ನೋಡ ಅವನು 3 ಅಡಿ ಎತ್ತರ ಇದ್ದಾನೆ, 3 ಅಡಿ ಅಂತ ಅಂದಾಜು ಮಾಡಿ ಹೇಳ್ತೀವಿ. ತಮಾಷೆಗೂ ಆಗಿರ್ಬೋದು ಅಥವಾ ಅಂದಾಜು ಮಾಡಿ ಕೂಡ ಹೇಳ್ಬೋದು. ಒಂದು 3 ಅಡಿ ಎತ್ತರ ಇರ್ಬೋದು ಅಷ್ಟೇ, ಅವನು ಜಾಸ್ತಿ ಎತ್ತರ ಇಲ್ಲ, ಕುಳ್ಳ ಅಂತ ಮಾತಾಡೋದನ್ನು ನೀವು ಕೇಳಿರ್ಬೋದು. ಸೊ ಈ ಥರ ಒಬ್ಬ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅವುಗಳ ಅಳತೆ ಅಥವಾ ಗಾತ್ರ, ತೂಕಗಳನ್ನು ನಾವು ನೇರವಾಗಿ ನಿಖರವಾಗಿ ಅಳತೆ ಮಾಡದೆ ಸೊ ಹಾಗೆ ಊಹೆ ಮಾಡಿ ಹೇಳೋದನ್ನು ನಾವು ಅಂದಾಜು ಅಂತ ಕರಿತೀವಿ. ಅದನ್ನು ಇಂಗ್ಲೀಷಲ್ಲಿ ಎಸ್ಟಿಮೇಷನ್ ಅಂತ ಕರಿತೀವಿ ಮಕ್ಕಳೇ. ಸೊ ಕಮ್ ಲೆಟ್ ಅಸ್ ಸಿ ವಾಟ್ ಎಕ್ಸ್ಪ್ಲನೇಷನ್ ಗಿವನ್ ಹಿಯರ್ ಇನ್ ಅವರ್ ಟೆಕ್ಸ್ಟ್ ಬುಕ್. Estimation is making a guess about a value rather than finding the exact value. ಇದನ್ನು ನಾನು ಕೂಡ ಹೇಳಿದ್ದು. ಸೊ ಎಕ್ಸಾಕ್ಟ್ ವ್ಯಾಲ್ಯೂ, ನಿಖರವಾದ ಬೆಲೆಯನ್ನು ಕಂಡುಹಿಡಿಯೋದರ ಬದಲಾಗಿ ನಾವು ಆ ಅಳತೆ ಅಥವಾ ಅದನ್ನು ನಾವು ಊಹೆ ಮಾಡೋದನ್ನು ಏನಂತ ಕರಿತೀವಿ? ಎಸ್ಟಿಮೇಷನ್ ಅಥವಾ ಕನ್ನಡದಲ್ಲಿ ಅಂದಾಜು ಅಂತ ಕರಿತೀವಿ ಮಕ್ಕಳೇ. It only gives us an idea about the result of a calculation and is said to be approximate. So ಇದೇನು ಮಾಡುತ್ತೆ? It only gives us an idea about the result of a calculation. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ ಅಥವಾ ಮೆಜರ್ ಮಾಡಿದ್ರೆ ಇಷ್ಟು ಬರಬಹುದು ಅನ್ನೋ ಒಂದು ಅಪ್ರಾಕ್ಸಿಮೇಷನ್ ಅಂದರೆ ಒಂದು ಅಂದಾಜು ಬೆಲೆ ಸಿಗುತ್ತೆ ಅಷ್ಟೇ, ನಿಖರವಾದ ಬೆಲೆ ಸಿಗೋದಿಲ್ಲ. ಇನ್ ಡೇ ಟು ಡೇ ಲೈಫ್ ವಿ ಎಸ್ಟಿಮೇಟ್ ಎ ಲಾಟ್ ಆಫ್ ಥಿಂಗ್ಸ್ ಲೈಕ್ ದ ಸೈಜ್ ಆಫ್ ಎನ್ ಆಬ್ಜೆಕ್ಟ್, ಒಂದು ವಸ್ತುವಿನ ಗಾತ್ರವನ್ನು ನಾವು ಎಸ್ಟಿಮೇಟ್ ಮಾಡ್ತೀವಿ. ಬಿಲ್ ಅಮೌಂಟ್, ಎಲೆಕ್ಟ್ರಿಸಿಟಿ ಬಿಲ್ ಅಮೌಂಟ್ ಆಗಿರ್ಬೋದು, ಅಥವಾ ನಮ್ಮ ಮೊಬೈಲ್ ಫೋನ್ ಬಿಲ್ಗಳಾಗಿರ್ಬೋದು, ಪೋಸ್ಟ್ ಪೇಡ್ ಆಗಿದ್ದರೆ ಅವುಗಳನ್ನು ನಾವು ಎಸ್ಟಿಮೇಟ್ ಮಾಡ್ತೀವಿ ಸಾಮಾನ್ಯವಾಗಿ. ಮನೆಗಳಲ್ಲಿ ಏನಾದರೂ ಒಂದು ತಿಂಗಳಲ್ಲಿ ಏನಾದರೂ ಕೆಲವು ಫಂಕ್ಷನ್ಗಳೆಲ್ಲ ಇತ್ತು ಅಂತಂದರೆ, ಈ ಸಲ ನಾವು ಎಲೆಕ್ಟ್ರಿಸಿಟಿ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ದೀವಿ, ಫ್ಯಾನ್ಗಳಲ್ಲಿ ತುಂಬ ಸೆಕೆ ಜಾಸ್ತಿ ಅನಿಸ್ತಿದೆ, ಫ್ಯಾನ್ ಜಾಸ್ತಿ ಓಡಿಸ್ತಿದ್ದೀವಿ, ಹಿಂದಿನ ತಿಂಗಳು ಎಲೆಕ್ಟ್ರಿಸಿಟಿ ಬಿಲ್ಲು 500 ರೂಪಾಯಿ ಬಂದಿತ್ತು, ಈ ತಿಂಗಳು ಏನಾಗ್ಬೋದು ಅದು ಒಂದು 800 ರೂಪಾಯಿ ಅಥವಾ 800 ರೂಪಾಯಿಗಿಂತ ಹೆಚ್ಚು ಬರಬಹುದು ಅಂತ ಅಂದಾಜು ಮಾಡ್ತೀವಿ. ನಿಮ್ಮ ಪೇರೆಂಟ್ಸ್ ಅಂದಾಜು ಮಾಡೋದ್ರೆ ನೀವು ನೋಡಿರ್ಬೋದು ಎಷ್ಟು ಬರಬಹುದು. ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಟೆಲಿಫೋನ್ ಬಿಲ್ ಆಗಿರ್ಬೋದು, ಈ ಥರದ ಬಿಲ್ಗಳು ಏನು ಮಾಡ್ತೀವಿ ನಾವು ಎಸ್ಟಿಮೇಟ್ ಮಾಡ್ತೀವಿ, ಅಂದಾಜು ಮಾಡ್ತೀವಿ. ಈ ಸಲ ಹೆಚ್ಚು ಬರ್ಬೋದು, ಈ ಸಲ ಕಡಿಮೆ ಬರ್ಬೋದು ಅನ್ನೋದನ್ನು ನಾವು ಅಂದಾಜು ಮಾಡಿ ಹೇಳ್ತೀವಿ. ಅದನ್ನು ಎಸ್ಟಿಮೇಷನ್ ಅಂತ ಕರೆಯೋದು. ಟೈಮ್ ಟು ಕಂಪ್ಲೀಟ್ ಎ ಟಾಸ್ಕ್. ಸೊ ನಿಮಗೆ ಹೋಮ್ವರ್ಕ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ನಿಮಗೆ ಮಲ್ಟಿಪ್ಲಿಕೇಶನ್ ಟೇಬಲ್ಸನ್ನು 1 to 15 2 ಟೈಮ್ಸ್ ಬರೀರಿ ಮಕ್ಕಳೇ ಅಂತ ನಿಮ್ಗೆ ಏನಾದ್ರು ಹೋಮ್ವರ್ಕ್ ಕೊಟ್ಟರೆ, ಸೊ ನೀವು ಎಸ್ಟಿಮೇಟ್ ಮಾಡಿದ್ದೀವಿ ಮಾಡ್ತೀರಾ, ಇಷ್ಟು ಕಂಪ್ಲೀಟ್ ಮಾಡೋಕ್ಕೆ ನನಗೆ ಮೇ ಬಿ 2 hours ಟೈಮ್ ಬೇಕಾಗಬಹುದು
ಅಂದರೆ 1 ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ 1 to 15 1 hour ಟೈಮ್ ಬೇಕಾಗುತ್ತೆ ನನಗೆ. 2 ಟೈಮ್ಸ್ ಬರೆಯೋಕ್ಕೆ ಹೋಮ್ವರ್ಕ್ ಹೇಳಿದ್ದಾರೆ ಅಂದರೆ ನನಗೆ 2 hours ಬೇಕಾಗಬಹುದು ಅಂತ ಎಸ್ಟಿಮೇಟ್ ಮಾಡ್ತೀರಾ, ಅಂದಾಜು ಮಾಡ್ತೀರಾ. ಅದು ಕೆಲವರಿಗೆ 2 hours ಹೆಚ್ಚಿಗೆ ಆಗ್ಬೋದು, ಕೆಲವರಿಗೆ ಎಲ್ಲೋ ಬುಕ್ ಬಿಟ್ಟು ಎದ್ದು ಹೋಗದೆ ಆಟ ಆಡೋಕ್ಕೆ ಹೋಗದೆ ಸುಮ್ಮನೆ ಕೂತ್ಕೊಂಡು ಬರೆದ್ರೆ ನಿಮಗೆ ಒಂದು 1 hourಗಿಂತ ಕಡಿಮೆಲೆ ನಿಮಗೆ ಆ ಹೋಮ್ವರ್ಕ್ ಕಂಪ್ಲೀಟ್ ಆಗ್ಬೋದು. ಸೊ ಈ ಥರ ಎಸ್ಟಿಮೇಟಿಂಗ್ ದ ಟೈಮ್. ಸೊ ಡಿಸ್ಟೆನ್ಸು, ಈಗ ನಿಮ್ಮ ಮನೆಯಿಂದ ಬಸ್ ಸ್ಟಾಪಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಸೊ ಅದು ಕೆಲವು ಮೀಟ್ರ್ಗಳಲ್ಲಿರ್ಬೋದು, ತುಂಬ ದೂರ ಇದ್ದರೆ ಸಿಟಿಗಳಲ್ಲೆಲ್ಲ ಕಿಲೋಮೀಟರ್ಸ್ಗಳಲ್ಲಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಡಿಸ್ಟೆನ್ಸ್ ಮದ್ದೂರು ಮತ್ತು ಮಂಡ್ಯ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಮೆಜರ್ ಆಗಿರ್ಬೋದು. ಡಿಸ್ಟೆನ್ಸ್ ಬಿಟ್ವೀನ್ ಸೊ ನಿಮ್ಮ ಮನೆ ಮತ್ತು ನಿಮ್ಮ ಫ್ರೆಂಡ್ ಮನೆ ಎಷ್ಟು ದೂರ ಆಗಿರ್ಬೋದು, 1/2 kilometer ಇರ್ಬೋದು, ಅಥವಾ 1 kilometer ಇರ್ಬೋದು, ಅಥವಾ ಪಕ್ಕದ ಹಳ್ಳಿ ಆಗಿದ್ದರೆ ಒಂದು 3 kilometers ಇರ್ಬೋದು ಅಂತ ಎಸ್ಟಿಮೇಟ್ ಮಾಡ್ಬೋದು ನೀವು. ಲೆಂತ್ ಅಂದರೆ ವಸ್ತುಗಳ ಉದ್ದ. ಸೊ ನಾನು ಹೊಸ ಪೆನ್ಸಿಲ್ ತಗೊಂಡಿದ್ದೀನಿ, ಅದರ ಪೆನ್ಸಿಲಿನ ಉದ್ದ ಸುಮಾರು ಒಂದು 15 centimeters ಇರಬಹುದು ಅಂತ ನೀವು ಎಸ್ಟಿಮೇಟ್ ಮಾಡ್ಬೋದು. ದ ನಂಬರ್ ಆಫ್ ಪೀಪಲ್ ಇನ್ ಆ್ಯನ್ ಆಡಿಟೋರಿಯಂ, ಒಂದು ಆಡಿಟೋರಿಯಮಲ್ಲಿ ಯಾವುದೋ ಇಂಡೋರ್ ಗೇಮ್ ಅಥವಾ ಯಾವುದೋ ಒಂದು ಫಂಕ್ಷನ್ ನಡೆಯುವಂಥ ಒಂದು ಆಡಿಟೋರಿಯಂಗಳಲ್ಲಿ ಎಷ್ಟು ಜನರಿದ್ದಾರೆ ಅಂತ ಏನು ಮಾಡ್ಬೋದು, ನಾವು ಎಸ್ಟಿಮೇಟ್ ಮಾಡ್ಬೋದು. ಒಂದು 300 people ಇರ್ಬೋದು ಅಥವಾ 500 people ಇರ್ಬೋದು ದೊಡ್ಡ ಆಡಿಟೋರಿಯಂಗಳಲ್ಲಾದರೆ. ಈ ರೀತಿ ನಾವು ನಂಬರ್ ಆಫ್ ಪೀಪಲ್ ಇನ್ ಆನ್ ಆಡಿಟೋರಿಯಂ ಆರ್ ಎ ಸ್ಟೇಡಿಯಂ, ಕ್ರಿಕೆಟ್ ಸ್ಟೇಡಿಯಂ, ಒಂದು ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ, ಫುಟ್ಬಾಲ್ ಸ್ಟೇಡಿಯಂಗಳಲ್ಲಿ ಎಷ್ಟು ಸಾವಿರಾರು ಜನಗಳು ಸೇರಿರ್ತಾರೆ ಅದನ್ನ ಎಸ್ಟಿಮೇಟ್ ಮಾಡ್ಬೋದು. ಎಷ್ಟು ಸಾವಿರ ಜನ ಸೇರಿರ್ಬೋದು, 2,000 ಜನ ಸೇರಿರ್ಬೋದಪ್ಪ, ತುಂಬ ಜನ ಕಾಣಿಸ್ತಿದ್ದಾರೆ ಅಂತ. ಅದೇ ರೀತಿ ಯಾವುದಾದ್ರೂ ಜಾತ್ರೆಗಳಲ್ಲೋ ತುಂಬ ಜನ ಸೇರಿದ್ದಾರೆ ಈ ಸಲ, ಸುಮಾರು ಒಂದು 1,500 2,000 ತನಕ ಜನ ಸೇರಿರಬಹುದು ಅಂತ. ಯಾವುದಾದ್ರು ಮದುವೆನೋ ಮತ್ತೊಂದು ಫಂಕ್ಷನ್ಗಳಲ್ಲಿ ಇದ್ದಾಗಲೂ ತುಂಬ ಜನ ಸೇರಿದ್ದಾರೆ, ಇಷ್ಟು ಜನ ಇರಬಹುದು ಅಂತ ಜನಗಳು ಅಂದಾಜು ಮಾಡೋದನ್ನು ನೀವು ಕೇಳಿರಬಹುದು. ದಿಸ್ ಈಸ್ ಅಬೌಟ್ ಎಸ್ಟಿಮೇಷನ್. ಎಲ್ಲೆಲ್ಲಿ ನಾವು ಅದನ್ನು ಎಸ್ಟಿಮೇಷನನ್ನು ಬಳಸ್ತೀವಿ ಅನ್ನೋದ್ರ ಬಗ್ಗೆ ನಾವೀಗ ಅರ್ಥ ಮಾಡ್ಕೊಂಡ್ವಿ ಮಕ್ಕಳೇ. Now let us take some examples to understand more about estimation. Visual estimation. ಸೊ ವಿಜುವಲ್ ಅಂತಂದರೆ ದೃಷ್ಟಿ, ಅಂದರೆ ನೋಡಿ ಎಸ್ಟಿಮೇಟ್ ಮಾಡುವಂಥದ್ದು, ಕಣ್ಣಿನಿಂದ ನೋಡಿ ಎಸ್ಟಿಮೇಟ್ ಮಾಡುವಂಥದ್ದು, ಅಂದಾಜು ಮಾಡೋದು. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್ ಫಾರ್ ವಿಜುವಲ್ ಎಸ್ಟಿಮೇಷನ್ ನಾವು. ಸೊ ಹಿಯರ್ ಯು ಸಿ ನಂಬರ್ಸ್ ಇನ್ ಎ ಬಾಕ್ಸ್. ಇಲ್ಲಿ ಒಂದು ಬಾಕ್ಸ್ ಒಳಗಡೆ ನಂಬರ್ಸ್ಗಳನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಸಾಕಷ್ಟು ನಂಬರ್ಗಳು ಬಹಳಷ್ಟು ಸಲ ರಿಪೀಟ್ ಆಗಿದೆ ಮಕ್ಕಳು. ಸೊ ನಂಬರ್ 1 ಈಸ್ ರಿಪೀಟೆಡ್ ಸೆವೆರಲ್ ಟೈಮ್ಸ್. ನೋಡ್ಬೋದು ನೀವು ಇಲ್ಲಿ ಎಲ್ಲ ಕಡೆ 1 1 1 ಕಾಣಿಸುತ್ತೆ. ಹಾಗೆ ನೀವು ಇಲ್ಲಿ 2 ಗಮನಿಸಿದ್ರೆ 2 ಕೂಡ ಇಲ್ಲಿದೆ, ಆಮೇಲೆ 2 ಇಲ್ಲೂ ಕೂಡ ಇದೆ. ಹಾಗೆಯೇ 2 ಸೊ ಹೀಗೆ ನೋಡ್ತಾ ಹೋದರೆ ನೀವು ಇಲ್ಲೂ 2 ಇದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿ, ಇಲ್ಲಿ, ಇಲ್ಲಿ. ಸೊ ಈ ರೀತಿ 2ಗಳು ಸಾಕಷ್ಟು 2 ನಂಬರ್ 2 is there. Number 2s are here in this box. And number 3 ಇಲ್ಲಿ ನೋಡಿರ್ಬೋದು ನೀವೆಲ್ಲ. ಸೊ ನಂಬರ್ 3 ಇಲ್ಲೆಲ್ಲ ಗಮನಿಸ್ಬೋದು, ಸಾಕಷ್ಟು ಸಹ ರಿಪೀಟ್ ಆಗಿದೆ. ಸೊ ಈ ರೀತಿ 4 5 6 7 8 9 ಈ ಎಲ್ಲ ನಂಬರ್ಸು ರಿಪೀಟ್ ಆಗಿದೆ. ನಮಗೆ 0 ಇಲ್ಲೆಲ್ಲೋ ಕಾಣಿಸ್ತಾನೆ ಇಲ್ಲ. ಸೊ ವಿ ಆರ್ ನಾಟ್ ಫೈಂಡಿಂಗ್ 0 ಎನಿವೇರ್ ಹಿಯರ್. ಸೊ ಇಲ್ಲಿ ದ ನಂಬರ್ಸ್ ಫ್ರಮ್ 1 to 9 ಆರ್ ರಿಪೀಟೆಡ್ ಸೆವೆರಲ್ ಟೈಮ್ಸ್ ಅಂತ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಇದರಲ್ಲಿ ಹೌ ಮೆನಿ ನಂಬರ್ ಆಫ್ ಒನ್ಸ್ ಆರ್ ದೇರ್, ಎಷ್ಟು ಒನ್ಸ್ ಇದೆ, ಎಷ್ಟು ಟೂಸ್ ಇದೆ ಅಂತಂದರೆ ನಾವೇನು ಮಾಡಬೇಕಾಗುತ್ತೆ, ವಿ ಮೇ ಕೌಂಟ್, ಅದನ್ನು ನಾವು ಕೌಂಟ್ ಮಾಡ್ಬೋದು. ದ ಅದರ್ ವೇ ಈಸ್ ವಿ ಮೇ ಎಸ್ಟಿಮೇಟ್ ಹೌ ಮೆನಿ. ಎಕ್ಸಾಂಪಲ್ ನಂಬರ್ 14 ಇನ್ ಯುವರ್ ಟೆಕ್ಸ್ಟ್ ಬುಕ್, ಎಸ್ಟಿಮೇಟ್ ದ ನಂಬರ್ ಆಫ್ ಒನ್ಸ್ ಇನ್ ದ ಬಾಕ್ಸ್. ಸೊ ಕ್ವೆಶನ್ ಏನು ಕೇಳಿದೆ ಇಲ್ಲಿ, ಈ ಬಾಕ್ಸಲ್ಲಿರುವಂತಹ ಒನ್ಸನ್ನು ಏನು ಮಾಡಿ ನೀವು ಎಸ್ಟಿಮೇಟ್ ಮಾಡಿ ಅಂತ ಕೇಳಿದೆ. ಸೊ ಎಸ್ಟಿಮೇಟ್ ಮಾಡೋದು ಹೇಗೆ? ಎಸ್ಟಿಮೇಷನ್ ಮಾಡಲಿಕ್ಕೆ ಸುಮ್ಮನೆ ಯಾರು ಬೇಕಾದರೂ ಎಸ್ಟಿಮೇಟ್ ಮಾಡಲಿಕ್ಕೆ ಆಗಲ್ಲ. ಆ ವಸ್ತುಗಳ ಬಗ್ಗೆ ನಮಗೆ ಸ್ವಲ್ಪ ಐಡಿಯಾ ಇರಬೇಕು. ಸಣ್ಣದಾಗಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನಾವು ಸ್ವಲ್ಪ ಆದರೂ ಕೂಡ. ಸೊ ನಮಗೆ ಅಳತೆ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತಂದರೆ, ಒಬ್ಬ ವ್ಯಕ್ತಿಯ ಹೈಟನ್ನು ನಾವು ಇಂಚಸ್ಸಲ್ಲಿ ಹೇಳಿ ಅಥವಾ ಫೀಟಲ್ಲಿ ಹೇಳಿ ಅಂತಂದರೆ ನಿಮಗೆ ಫೀಟ್ ಬಗ್ಗೆ ಇಂಚಸ್ ಬಗ್ಗೆ ಗೊತ್ತೇ ಇಲ್ಲ ಅಂದರೆ ಅದ್ರ ಬಗ್ಗೆ ಹೇಳೋಕ್ಕಾಗೋದೇ ಇಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಒಂದು ಐಡಿಯಾ ಇರಬೇಕು. ಸೊ ಈ ರೀತಿ ಸಿಚುವೇಶನ್ಗಳಲ್ಲಿ ಯಾವ ರೀತಿ ಎಸ್ಟಿಮೇಟ್ ಮಾಡಬಹುದು ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ಇದರಲ್ಲಿ ಹೇಳಿದೆ, ಅದು ನೋಡೋಣ ನಾವು ಯಾವ ಥರ ಮಾಡಬಹುದು ಅಂತ. ಸಿ ಹಿಯರ್ ಸೊಲ್ಯೂಷನ್. ದೇರ್ ಆರ್ 12 rows. ರೋ ಅಂದರೆ ಏನು? ಅಡ್ಡ ಸಾಲುಗಳು ಮಕ್ಕಳೇ. ಸೊ ಇದು ನೋಡಿದ್ರೆ ನೀವು ಫಸ್ಟ್ ಲೈನ್ ಇದೆ ಅಲ್ವ, ಇದು ದಿಸ್ ಈಸ್ ಎ ರೋ. ಎಷ್ಟು ರೋಸ್ ಅಂತ ಹೇಳಿದ್ರೆ 12 rows. ಕೌಂಟ್ ಮಾಡೋಣ ಈಗ. 1
this is second row and this is third row. 4, 5, 6, 7, 8, 9, 10, 11, 12. There are 12 rows. 12 ಅಡ್ಡ ಸಾಲುಗಳಿವೆ ಇಲ್ಲಿ. ಇನ್ ಮೋಸ್ಟ್ ಆಫ್ ದ ರೋಸ್ ದೇರ್ ಆರ್ 2 1s. ನೋಡ್ಬೋದು ನೀವು ಇಲ್ಲಿ ಫಸ್ಟ್ ನೋಡಿದ್ರೆ ಇಲ್ಲಿ 1 1 2 ಟೈಮ್ಸ್ ಇದೆ ಇಲ್ಲಿ. ಆಮೇಲೆ ಸೆಕೆಂಡ್ ರೋ ಬಂದರೂ ಕೂಡ 1 1 2 ಟೈಮ್ಸ್ ಇದೆ. ಥರ್ಡ್ ರೋಗೆ ಬಂದರೂ ಕೂಡ 1 1 2 ಟೈಮ್ಸ್ ಇದೆ. ಫೋರ್ತ್ ರೋಗೆ ಬಂದರೆ ಇಲ್ಲಿ 1 1 2 ಟೈಮ್ಸ್ ಇದೆ. ಸೊ ಇಲ್ಲೂ 2 ಟೈಮ್ಸ್ 1 ಇದೆ. ಸೊ ಇಲ್ಲಿ 2 ಟೈಮ್ಸ್ ಇದೆ. ಈ ರೋ ಅಲ್ಲಿ ಬಂದರೆ 1 2 3 ಟೈಮ್ಸ್ ಇದೆ ಇಲ್ಲಿ. ಇಲ್ಲಿ 2 ಟೈಮ್ಸ್ ಇದೆ, 2 ಟೈಮ್ಸ್ ಇದೆ. ಈ ರೋ ಅಲ್ಲಿ ಬಂದರೆ 1 ಇಲ್ಲೆಲ್ಲೂ ಇಲ್ಲವೇ ಇಲ್ಲ. ಅಂದರೆ ಕೆಲವು ರೋಗಳಲ್ಲಿ 2 ಟೈಮ್ಸ್ ಇದೆ, ಇನ್ನು ಕೆಲವು ರೋಗಳಲ್ಲಿ 3 ಟೈಮ್ಸ್ ಇದೆ. ಸೊ ಇಲ್ಲಿ 2 ಟೈಮ್ಸ್, ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ. ಸೊ ಹಾಗಾದರೆ ಇದನ್ನು ನಾವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೆ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಈ ಬಾಕ್ಸ್ದಲ್ಲಿ ಒಂದು ನಂಬರ್ಗಳನ್ನು ನಾವು ನೋಡದೆ ಸರಿಯಾಗಿ ಅಬ್ಸರ್ವ್ ಮಾಡದೆ ಎಸ್ಟಿಮೇಟ್ ಮಾಡಲಿಕ್ಕಾಗಲ್ಲ. ಸೊ ಈಗ ಹೇಳ್ತಿರೋ ರೀತಿ ಎಸ್ಟಿಮೇಟ್ ಮಾಡೋದಾದರೆ ದೇರ್ ಆರ್ 12 ರೋಸ್. ಅಂದರೆ ಇನ್ ಮೋಸ್ಟ್ ಆಫ್ ದ ರೋಸ್ ದೇರ್ ಆರ್ 3 1s. ಇನ್ ಸಮ್ ಆಫ್ ದ ರೋಸ್ 3 1s ಇದೆ. ನೋಡಿದ್ವಿ ನಾವಿಲ್ಲಿ ಮೋಸ್ಟ್ ಆಫ್ ದ ರೋಸಲ್ಲಿ ಎಷ್ಟಿದೆ, 2 1s ಇದೆ. ಮತ್ತು ಇನ್ ಸಮ್ ಆಫ್ ದ ರೋಸ್ ದೇರ್ ಆರ್ 3 1s. ಆ್ಯಂಡ್ ಇನ್ ಒನ್ ರೋ ದೇರ್ ಆರ್ ನೋ 1s. ನಾವಿಲ್ಲಿ ಗಮನಿಸಿದ್ವಿ ಇಲ್ಲಿ ಈ ರೋ ಅಲ್ಲಿ ಏನಿದೆ ಇಲ್ಲಿ. ಸೊ ರೋ ನಂಬರ್ 10 ಆಗಿರುತ್ತೆ ಇದು. ಸೊ ಇದರಲ್ಲಿ ಯಾವುದೇ 1 ಇಲ್ಲವೇ ಇಲ್ಲ ಇಲ್ಲಿ. ಸೊ ಇದು ನಾವು ಅಬ್ಸರ್ವ್ ಮಾಡಿ ಏನು ಮಾಡ್ಬೋದಪ್ಪ ಅಂದರೆ, ಸಿನ್ಸ್ ವಿ ಆರ್ ನಾಟ್ ಕೌಂಟಿಂಗ್ ಎಕ್ಸಾಕ್ಟ್ಲಿ, ನಾವು ಎಕ್ಸಾಕ್ಟಾಗಿ ಕೌಂಟ್ ಮಾಡ್ತಾ ಇಲ್ಲ. ಸೊ ಎಸ್ಟಿಮೇಟ್ ಯಾವ ರೀತಿ ಮಾಡ್ಬೋದು ನಾವೀಗ ಅಂದರೆ, ವಿ ಟೇಕ್ ಅಪ್ರಾಕ್ಸಿಮೇಟ್ಲಿ 2 1s ಪರ್ ರೋ. ಏನು ತೊಗೊಳ್ಬೋದು ನಾವೀಗ, ಒಂದು ರೋ ಅಲ್ಲಿ 1 ಇಲ್ಲವೇ ಇಲ್ಲ. ಇಲ್ಲೊಂದು ಒಂದು ರೋ ಅಲ್ಲಿ 3 ಟೈಮ್ಸ್ 1 ರಿಪೀಟ್ ಆಗಿದೆ. ಇಲ್ಲೊಂದು ರೋ ಅಲ್ಲಿ 3 ಟೈಮ್ಸ್ ಇದೆ. ಇನ್ ಅದರ್ ಮೋಸ್ಟ್ ಆಫ್ ದ ರೋಸ್ ಅಲ್ಲಿ ಏನಾಗಿದೆ, 1 2 ಟೈಮ್ಸ್ ಇದೆ. ಅದನ್ನು ನಾವೀಗ ಅಬ್ಸರ್ವ್ ಮಾಡಿದ್ವಿ. ಸೊ ಹೌ ವಿ ಕ್ಯಾನ್ ಎಸ್ಟಿಮೇಟ್ ಅಥವಾ ಅಪ್ರಾಕ್ಸಿಮೇಟ್ ಏನೇನು ಮಾಡ್ಬೋದಪ್ಪ ಅಂದರೆ, ಅಪ್ರಾಕ್ಸಿಮೇಟ್ಲಿ ವಿ ಟೇಕ್ ಅಪ್ರಾಕ್ಸಿಮೇಟ್ಲಿ 2 1s ಪರ್ ರೋ. ಏನು ತೊಗೊಳ್ಬೋದು ನಾವು, ಪ್ರತಿಯೊಂದು ರೋನಲ್ಲೂ ಕೂಡ 2 1s ಇದೆ ಅಂತ ನಾವು ಅಂದ್ಕೊಳ್ಬೋದು. ಆ್ಯಂಡ್ ಎಸ್ಟಿಮೇಟ್ ದ ನಂಬರ್ ಆಫ್ 1s ಟು ಬಿ, ಯಾವ ರೀತಿ ಮಾಡ್ಬೋದು, ದೇರ್ ಆರ್ 12 ರೋಸ್ ಇದೆ. ಪ್ರತಿ ರೋ ಅಲ್ಲೂ 2 1s ಇದ್ದರೆ, ಸೊ 12 2s are 24. ಸೊ 24 1s ಇದೆ ಅಂದಾಜು. ಎಕ್ಸಾಕ್ಟ್ಲಿ ನೀವು ಮೆಜರ್ ಮಾಡಿ 25 26 ಇರ್ಬೋದು, ಅಥವಾ 23 22 ಆರ್ ಇರ್ಬೋದು ನೀವು ಕೌಂಟ್ ಮಾಡಿದಾಗ. ಸೊ ನಾವು ಕೌಂಟ್ ಮಾಡ್ತಾ ಇಲ್ಲ. ಎಸ್ಟಿಮೇಟ್ ಮಾಡಿದಾಗ ಏನು ಹೇಳ್ಬೋದು, ನಾವು ಎಸ್ಟಿಮೇಟ್ ಮಾಡಿ ಅಂದಾಜು ಎಷ್ಟಿದೆ ಈ ಬಾಕ್ಸಲ್ಲಿ 24 1s ಇದೆ ಅಂತ ಹೇಳ್ಬೋದು. ಇದೇ ಥರ ನೀವು ಈ ಬಾಕ್ಸಲ್ಲಿ ಹೌ ಮೆನಿ 5s ಆರ್ ದೇರ್ ಅದನ್ನು ನೀವು ಎಸ್ಟಿಮೇಟ್ ಮಾಡ್ಬೋದು. ಎಸ್ಟಿಮೇಟ್ ದ ನಂಬರ್ ಆಫ್ 5s ಇನ್ ದ ಬಾಕ್ಸ್ ಅನ್ನೋ ಕ್ವೆಶನ್ ತಗೊಂಡು ನೀವೇ ಎಸ್ಟಿಮೇಟ್ ಮಾಡ್ಬೋದು. ಆ ಪ್ರಯತ್ನ ಮಾಡಿ ಮಕ್ಕಳೇ. ಇನ್ ವಿಜುವಲ್ ಎಸ್ಟಿಮೇಷನ್ ದರ್ ಇಸ್ ಅದರ್ ಕೈಂಡ್, ದಟ್ ಈಸ್ ವಾಟ್ ಈಸ್ ದ ಲೆಂತ್. ಏನು ಮಾಡ್ಬೋದು, ಕಣ್ಣಿಂದ ನೋಡಿ ಒಂದು ವಸ್ತುವಿನ ಉದ್ದ ಅಥವಾ ಅಗಲವನ್ನು ನೋಡ್ಬೋದು, ಎಸ್ಟಿಮೇಟ್ ಮಾಡ್ಬೋದು. ನೋಡಿ ಇಲ್ಲಿ ಎಕ್ಸಾಂಪಲ್ ನಂಬರ್ 15. ಎಸ್ಟಿಮೇಟ್ ದ ಲೆಂತ್ ಆಫ್ ದ ಪೆನ್ಸಿಲ್ ಗಿವನ್ ಅಲಾಂಗ್ ಸೈಡ್ ವಿತೌಟ್ ಮೆಜರಿಂಗ್. ಸೊ ಇಲ್ಲಿ ಇದನ್ನು ಮೆಜರ್ ಮಾಡದೆ ನೀವು ಇದರ ಉದ್ದವನ್ನು ಎಸ್ಟಿಮೇಟ್ ಮಾಡಿ ಅಂತ ಹೇಳಿದೆ. ಮೆಜರ್ಮೆಂಟ್ ಕೂಡ ಕೊಟ್ಟಿದ್ದೀರಿ 1 ಸೆಂಟಿಮೀಟ್ರು. ಸೊ ಎರೇಸರ್ ಏನಿದೆ ಇಲ್ಲಿ ಪೆನ್ಸಿಲ್ ಹಿಂಭಾಗದಲ್ಲಿ, ಅದರ ಮೆಜರ್ಮೆಂಟ್ 1 ಸೆಂಟಿಮೀಟರ್ ಇದೆ. ಹಾಗಾದರೆ ಟೋಟಲ್ ಲೆಂತ್ ಎಷ್ಟಿರ್ಬೋದು ಅಂತ ನೀವು ಅಂದಾಜು ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿ ತನಕ 1 ಸೆಂಟಿಮೀಟ್ರ್ ಇದ್ದರೆ, ಸೊ ಇದು ಅಬ್ಸರ್ವ್ ಮಾಡಿದ್ರೆ ನೀವೀಗ ಇದು ಸುಮಾರು ಒಂದು 5 ಸೆಂಟಿಮೀಟರ್ ಇರ್ಬೋದು ಅಂತ ಅಂದಾಜು ಮಾಡ್ಬೋದು. ಸೊ ಇಲ್ಲಿ ಎಷ್ಟು ಉದ್ದ ಇದೆಯೋ ಇದರ 5 ಟೈಮ್ಸ್ ಕಾಣುತ್ತೆ. ಅಬ್ಸರ್ವ್ ಮಾಡ್ಬೇಕು ನೀವು ಅದನ್ನು ನೋಡಿದ್ರೆ. ಸೊ ದ ಲೆಂತ್ ಆಫ್ ದ ಪೆನ್ಸಿಲ್ ಈಸ್ ಅಪ್ರಾಕ್ಸಿಮೇಟ್ಲಿ 5 ಸೆಂಟಿಮೀಟರ್ಸ್. ಏನು ಹೇಳ್ಬೋದು, ಈ ಪೆನ್ಸಿಲಿನ ಉದ್ದ ಅಂದಾಜು 5 ಸೆಂಟಿಮೀಟರ್ ಇದೆ ಅಂತ ಹೇಳ್ಬೋದು. ಅಂದಾಜು ಅನ್ನೋದು ಏನೇನು ಹೇಳುತ್ತೆ, ನಾವು ಅದನ್ನು ಅಳತೆ ಮಾಡಿಲ್ಲ, ಬದಲಾಗಿ ಏನು ಮಾಡಿದ್ದೀವಿ, ಎಸ್ಟಿಮೇಟ್ ಮಾಡಿದ್ದೀವಿ ಅನ್ನೋದನ್ನು ಹೇಳುತ್ತೆ. ಅಂದಾಜು ಅಂತ ಹೇಳಿ ಬಳಸೋದು. ಎಸ್ಟಿಮೇಟಿಂಗ್ ಸಮ್. We know that sum means adding numbers, adding 2 or more numbers. Example number 16. Estimate the sum of 540 and 298. So how this sum can be estimated? Let us see. Solution. 298 is close to 300. So we should know this. ಇದನ್ನು ಮಾಡಲಿಕ್ಕೆ ಬರಬೇಕು ನಮಗೆ. ಅಂದರೆ 298 is just 2 less than 300. So it is very close to 300. So
to estimate the sum of 540 and 298, we will add 540 and 300. So when we do that, we get 540 plus 300 is equal to 840. So the estimated sum is 840. ಸೊ ನಾವು ಈ ರೀತಿ 298 ಏನಿದೆ ಇದು 300ಗೆ ತುಂಬ ಹತ್ತಿರ ಇದೆ ಅನ್ನೋದನ್ನು ತಿಳ್ಕೊಂಡು ಸೊ ಅದನ್ನೇನು ಮಾಡೋದು ನಾವು ಆ್ಯಡಿಂಗ್ 540 ಆ್ಯಂಡ್ 300 we get 840, which is the estimated sum. Example number 17. Estimate the sum of 260 and 402. Solution. 402 is close to 400. So 400 is just 2 less than 402. So 402 is close to 400. So to estimate the sum of 260 and 402, ಏನು ಮಾಡಬಹುದು ನಾವಿಲ್ಲಿ? ಸೊ 260 ಮತ್ತು 400 ಅನ್ನು ಆ್ಯಡ್ ಮಾಡಿದ್ರೆ ನಮಗೇನು ಬರುತ್ತೆ? 660 ಬರುತ್ತೆ ಮಕ್ಕಳೇ. ಸೊ ಎಸ್ಟಿಮೇಟೆಡ್ ಸಮ್ ಈಸ್ 660. ಸೊ ಈ ರೀತಿ ಏನು ಮಾಡ್ಬೋದು ನಾವು ಈ ನಂಬರ್ಗಳನ್ನು ಸಮ್ಗಳನ್ನು ಏನು ಮಾಡ್ಬೋದು? ಎಸ್ಟಿಮೇಟ್ ಮಾಡ್ಬೋದು. ಸೊ ಈ ಕೊಟ್ಟಿರೋ ನಂಬರ್ಗಳಲ್ಲಿ ಯಾವುದಾದ್ರೂ ಒಂದು ನಂಬರು ನಮಗೆ ಒಂದು ರೌಂಡ್ ಫಿಗರ್ ಆಗೋ ಥರ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಈಗ 402ನ ನಾವು ಈಸಿಯಾಗಿ ಏನು ಮಾಡ್ಕೊಳ್ಬೋದು? 400 ಮಾಡ್ಕೊಳ್ಬೋದು. ಸೊ ಹಾಗಂತ ನಾವು 260ನ 200 ಆಗಲಿ ಅಥವಾ 300 ಆಗಲಿ ಮಾಡ್ಕೊಂಡ್ರೆ ತುಂಬ ವ್ಯತ್ಯಾಸ ಬರುತ್ತೆ, ತಪ್ಪಾಗುತ್ತೆ. ಅದು ತುಂಬ ಡಿಫ್ರೆನ್ಸ್ ಇದ್ದಾಗ ನಾವು ಆ ಥರ ಏನು ರೌಂಡ್ ಫಿಗರ್ ಮಾಡ್ಕೊಳ್ಳೋದು, ಮುಂದೆ ಅಥವಾ ಹಿಂದೆ ನಂಬರ್ ಹೆಚ್ಚು ಅಥವಾ ಕಡಿಮೆ ಮಾಡೋದು ಮಾಡ್ಕೊಳಕ್ಕೆ ಹೋಗಬಾರ್ದು. ತುಂಬ ಕಡಿಮೆ ಇದ್ದಾಗ, ಸುಮಾರು ಒಂದು 5ರಿಂದ 10 ಒಳಗಡೆ ಹೆಚ್ಚು ಕಡಿಮೆ ಆಗೋ ಥರ ಇದೆ ಅನ್ನೋಕ್ಕಿದ್ದಾಗ ಏನು ಮಾಡ್ಬೋದು? ನಾವು ಒಂದು ರೌಂಡೆಡ್ ನಂಬರ್ ಮಾಡಿಕೊಂಡು ಆಮೇಲೆ ನಂತರ ಅದನ್ನು ಆ್ಯಡ್ ಮಾಡ್ಬೋದು. ಸೊ ಮೇಲಿನ ಎಕ್ಸಾಂಪಲ್ ಏನು ಮಾಡಿದ್ವಿ? 298ಅನ್ನು 300 ಮಾಡ್ಕೊಂಡಿದ್ವಿ. ಇನ್ ದ ಸೆಕೆಂಡ್ ಎಕ್ಸಾಂಪಲ್ ನಂಬರ್ 17 ಹಿಯರ್, ವಿ ಮೇಡ್ 402 ಆಸ್ 400 ಬಿಫೋರ್ ಫೈಂಡಿಂಗ್ ಸಮ್. ಎಸ್ಟಿಮೇಟಿಂಗ್ ಡಿಫರೆನ್ಸ್. ಸೊ ಡಿಫರೆನ್ಸ್ ಅಂದರೆ ಸಬ್ಟ್ರಾಕ್ಟಿಂಗ್ one number from the other number. So example number 18, estimate the difference between 350 and 248. Solution. 248 is close to 250. So to estimate the difference between 350 and 248, we will subtract 250 from 350. ಏನು ಮಾಡ್ತೀವಿ ನಾವಿಲ್ಲಿ? 248ಅನ್ನು 250 ಮಾಡಿಕೊಂಡು ನಂತರ 250ಅನ್ನು 350ಇಂದ ಏನು ಮಾಡ್ಬೋದು? ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಈ ರೀತಿ ಮಾಡಿದಾಗ ನಮ್ಗೆ ಏನು ಬರುತ್ತೆ? ಆನ್ಸರು 100 ಬರುತ್ತೆ, 100. ಸೊ ದ ಎಸ್ಟಿಮೇಟೆಡ್ ಡಿಫರೆನ್ಸ್ ಈಸ್ 100. ಎಕ್ಸಾಂಪಲ್ ನಂಬರ್ 19. Estimate the difference between 470 and 203. Solution. 203 is close to 200. ಸೊ ಏನು ಮಾಡ್ಬೋದು ನಾವು? 203ನ 200 ಆಗಿ ಮಾಡ್ಕೊಳ್ಬೋದು ಟು ಫೈಂಡ್ ಎಸ್ಟಿಮೇಟೆಡ್ ಡಿಫರೆನ್ಸ್. ಸೊ ಟು ಎಸ್ಟಿಮೇಟ್ ದ ಡಿಫರೆನ್ಸ್ ಬಿಟ್ವೀನ್ 470 and 203, we will subtract 200 from 470. Now 470 minus 200 is 270. So the estimated difference is 270. ಸೊ ಈ ರೀತಿ ನಾವು ಡಿಫರೆನ್ಸನ್ನು ಎಸ್ಟಿಮೇಟ್ ಮಾಡಬಹುದು. Exercise 3F. Question number 1. Estimate the following sums and differences. ಸೊ ಇಲ್ಲಿ ಕೆಳಗೆ ಒಂದು 4 ಸಮ್ಸ್ ಮತ್ತು 4 ಡಿಫರೆನ್ಸನ್ನು ಫೈಂಡ್ ಮಾಡಲಿಕ್ಕೆ ಹೇಳಿದೆ. ಅಂದರೆ ಎಸ್ಟಿಮೇಟ್ ಮಾಡಲಿಕ್ಕೆ ಎಸ್ಟಿಮೇಟೆಡ್ ಸಮ್ ಆ್ಯಂಡ್ ಡಿಫರೆನ್ಸನ್ನು ನಾವು ಫೈಂಡ್ ಮಾಡೋಣ. ಸೊ ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ಒನ್ ಏನಿದೆ ಇಲ್ಲಿ 401 ಪ್ಲಸ್ 295 ಇದೆ.
ಸೊ ಇದನ್ನು ನಾವೇನು ಮಾಡ್ಬೋದು, ಎಸ್ಟಿಮೇಟೆಡ್ ಸಮ್ಮನ್ನು ಫೈಂಡ್ ಮಾಡಬಹುದು. ಯಾವ ರೀತಿ ಮಾಡ್ಬೋದು, ಇಲ್ಲಿ ಈ 401 ನಾವು 400 ಅಂತ ಮಾಡ್ಕೊಳ್ಬೋದು. 400 295 ಹಾಗೆ ಇರಲಿ. ನಾವು ಇದನ್ನು 400 ಅಂತ ಮಾಡಿಕೊಂಡು 400 ಪ್ಲಸ್ 295 ಆ್ಯಡ್ ಮಾಡಿ ನಾವು ಸಮ್ಮನ್ನು ಫೈಂಡ್ ಮಾಡ್ಬೋದು. ಲೆಟ್ ಅಸ್ ಡೂ ದಟ್ ನಾವು. Now let us find estimate sum for question number A. So we make 401 as 400 plus 295. So when you add this, what you get is sum will be 695 ಬರುತ್ತೆ ಮಕ್ಕಳೇ ಸಮ್. ಇದು ಎಸ್ಟಿಮೇಟೆಡ್ ಸಮ್ ಆಗಿರುತ್ತೆ. ಸೊ ನೀವು ಇದನ್ನು ವೆರಿಫೈ ಮಾಡ್ಬೋದು. ಈ ಎರಡು ನಂಬರ್ಗಳನ್ನು ವರ್ಟಿಕಲಿ ಒಂದ್ರ ಕೆಳಗೆ ಒಂದು ಬರ್ಕೊಂಡು ಏನು ಮಾಡ್ಬೋದು, ನೀವು ಆ್ಯಡ್ ಮಾಡಿ ಆನ್ಸರನ್ನು ಎಸ್ಟಿಮೇಟ್ ಮಾಡಬಹುದು. ಸೊ ಐ ವಿಲ್ ರೈಟ್ ಆನ್ಸರ್ ಫಾರ್ ಬಿ ಹಿಯರ್. ಸೊ ಹಿಯರ್ ವಿ ಹ್ಯಾವ್ 198 ಪ್ಲಸ್ 370. 198 is very close to 200. Let us make it 200. ಸೊ ಏನು ಮಾಡೋಣ, ನಾವೀಗ 198 200 ಅಂತ ಮಾಡ್ಕೊಳ್ಳೋಣ. ಸೊ 200 ಪ್ಲಸ್ 370 is equal to, so when you add these two numbers you will get 570. 570 is the estimated sum. In C we have 550 plus 429. This 429 can be made 430. ಇದನ್ನು ಮಾಡ್ಬೋದು, ನಾವು 430 ಮಾಡ್ಕೊಳ್ಬೋದು. So when we do that, C 550 ಹಾಗೆ ಇರಲಿ, ಪ್ಲಸ್ ಏನು ಮಾಡ್ತೀವಿ 429 430 ಮಾಡಿ ಬರ್ಕೊಳ್ಳೋಣ. ಸೊ ಈಗ ನಿಮಗೆ ಆ್ಯಡ್ ಮಾಡಿದಾಗ ಏನು ಬರುತ್ತಪ್ಪ ಅಂತಂದರೆ 980 ಬರುತ್ತೆ ಮಕ್ಕಳೇ. 980 ಬರುತ್ತೆ ಸಮ್. 0 plus 0 is 0 and 3 plus 5 is 8. 4 plus 5 is 9. 980 ಬರುತ್ತೆ. ಸೊ ಹಾಗೆಯೇ ಡಿ ನೋಡಿದ್ರೆ ನೀವಿಲ್ಲಿ 640 ಪ್ಲಸ್ 102 ಇದೆ. ಸೊ ಇಲ್ಲೇನು ಮಾಡ್ಬೋದು ಅಂದರೆ 102ನ 100 ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಬೋದು. ಸೊ ಡಿ ಏನು ಮಾಡೋಣ, 640 ಪ್ಲಸ್ 100 ಮಾಡ್ಕೊಳ್ಳೋಣ ನಾವು 102ನ. ಸೊ ಈಗ ನೀವು ಆ್ಯಡ್ ಮಾಡಿದ್ರೆ ಯು ವಿಲ್ ಗೆಟ್ 740. 740 ಇಸ್ ದ ಎಸ್ಟಿಮೇಟೆಡ್ ಸಮ್. ಸೊ ಈ ಥರ ಏನು ಮಾಡ್ಬೋದು, ನೀವು ಸಮ್ಗಳನ್ನು ಎಸ್ಟಿಮೇಟ್ ಮಾಡಬಹುದು ಮಕ್ಕಳೇ. ಸೊ ನಂತರ ಫ್ರಮ್ ಇ ಎಫ್ ಜಿ ಹೆಚ್ ಆರ್ ಫೈಂಡಿಂಗ್ ಡಿಫರೆನ್ಸ್, ಲೆಟ್ ಅಸ್ ಫೈಂಡ್ ದ ಎಸ್ಟಿಮೇಟೆಡ್ ಡಿಫರೆನ್ಸಸ್ ಹಿಯರ್. ಅದನ್ನು ಮಾಡೋಣ. ಇ solution for E is, so looking at the question E here, what we have is here we have 971 minus 940 ಇದೆ. ಸೊ ಇಲ್ಲೇನು ಮಾಡ್ಕೊಳ್ಳೋಣ, ಇವಾಗ 971 970 ಅಂತ ಮಾಡ್ಕೊಳ್ಳೋಣ ಮಕ್ಕಳೇ, which is very close to 970. So let us make it 970 ಅಂತ ಮಾಡ್ಕೊಳ್ಳೋಣ minus 940, which is equal to so subtracting 0 minus 0 is 0 and subtracting 4 from 7 you get 3. 9 minus 9 is 0. So estimated difference is 30 ಬರುತ್ತೆ ಮಕ್ಕಳೇ. ಸೊ ಹಾಗೆಯೇ ಎಫ್ 750 minus 449 ಇದೆ. ಇದನ್ನು ನಾವು 450 ಮಾಡ್ಕೊಳ್ಳೋಣ. 450 ಮಾಡ್ಕೊಂಡ್ಬಿಟ್ಟು ಏನು ಮಾಡೋಣ, ಸಬ್ಟ್ರಾಕ್ಟ್ ಮಾಡೋಣ ಮಕ್ಕಳೇ.
ಸೊ 750 ಮೈನಸ್ 450 ಮಾಡ್ಕೊಳ್ಳೋಣ. ಸೊ ಈಗ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ? 300 ಬರುತ್ತೆ ಮಕ್ಕಳು. 300. Subtracting 0 from 0 is 0, and subtracting 5 from 5 is 0. Subtracting 4 from 7 is 3. So you will get 300. Now let us answer G. So here we have 332 minus 120. So ಈ 332 ನಾವು 330 ಅಂತ ಮಾಡ್ಕೊಳ್ಬೋದಾ? So 330 is just 2 less than 332. So let us make it 330. ಇದನ್ನೇನು ಮಾಡ್ಕೊಳ್ಳೋಣ ನಾವು? 330 ಅಂತ ಮಾಡ್ಕೊಳ್ಳೋಣ. ಮೈನಸ್ 120 ಹಾಗೆ ಇರಲಿ, which is equal to, ಈಗ ಸಬ್ಟ್ರಾಕ್ಟ್ ಮಾಡಿ, 0 minus 0 is 0. ಹಾರಿಜಾಂಟಲ್ ಏನು ಸಬ್ಟ್ರಾಕ್ಟ್ ಮಾಡ್ಬೋದು ನೀವು. ಸಬ್ಟ್ರಾಕ್ಟಿಂಗ್ 0 from 0 you get 0. Subtracting 2 from 3 you get 1. And subtracting 1 from 3 you get 2. 210 is the estimated difference. Coming to H, we have 509 minus 230. The 509 can be made 510. So ಆಗ ನಮಗೆ ಸಬ್ಟ್ರಾಕ್ಷನ್ ಈಸಿ ಆಗುತ್ತೆ. ಎಸ್ಟಿಮೇಟೆಡ್ ಸಬ್ಟ್ರಾಕ್ಷನ್ ತುಂಬ ಸುಲಭವಾಗಿ ಮಾಡ್ಬೋದು ನಾವು. ಸೊ ಲೆಟ್ ಅಸ್ ಮೇಕ್ ಇಟ್ 510 minus 230. So 0 minus 0 is 0, and subtracting 3 from 1 is not possible. You need to regroup. So make it 11. 11 minus 3 is 8, and 4 minus 2 is 2. 280 ಬರುತ್ತೆ ನಮಗೆ. So like this you can find estimated sums and differences. Application based questions. So choose the best estimate. So here we have 3 questions, and the answers also, 2 answers are given for each of these questions, and we need to estimate the best or nearest answer that we get among these given answers. Let us solve these one by one. A. Ram's mother bought vegetables for rupees 395 and fruits for 203. Estimate the amount of money she has to pay to the shopkeeper. ಸೊ ರಾಮ್ಸ್ ಮದರ್ ಏನು ಮಾಡಿದ್ದಾರೆ, ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಪರ್ಚೇಸ್ ಮಾಡಿದ್ದಾರೆ, ತಗೊಂಡಿದ್ದಾರೆ ಒಂದು ಶಾಪಲ್ಲಿ. ಸೊ ಅದರ ಅಮೌಂಟ್ಸನ್ನ ಕೊಟ್ಟಿದ್ದಾರೆ ಇಲ್ಲಿ. ಅಮೌಂಟ್ ಪೇಡ್ ಟು ಬಿ ಪೇಡ್ ಫಾರ್ ವೆಜಿಟೇಬಲ್ಸ್ ಈಸ್ 395 rupees and for fruits is 203 rupees. So ಇಲ್ಲಿ for finding estimated sum, what we can do is we can make this 203 as 200. ಇದನ್ನು 200 ಮಾಡ್ಕೊಳ್ಬೋದು. ಸೊ ಹಾಗೆಯೇ ಈ 395 ನಾವು ಏನು ಮಾಡ್ಬೋದು, 400 ಮಾಡ್ಕೊಳ್ಬೋದು, ಬಿಕಾಸ್ ಇಟ್ ಈಸ್ ಜಸ್ಟ್ 5 ಲೆಸ್ ದ್ಯಾನ್ 400. ಸೊ ಹಾಗೆ ಏನು ಮಾಡ್ಬೋದು, ನಾವು ಇದನ್ನು 400 ಮಾಡ್ಕೊಳ್ಬೋದು, ಇದನ್ನು 200 ಮಾಡ್ಕೊಳ್ಳೋಣ. ಸೊ ಹಾಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತಪ್ಪ ಅಂತಂದರೆ, ಸೊ ಇಫ್ ಯು ಆ್ಯಡ್ ಐ ಆಮ್ ರೈಟಿಂಗ್ ಹಿಯರ್. ಸೊ ಇಫ್ ಯು ಆ್ಯಡ್ 400 and 200, we are just finding estimated sums. ಎಸ್ಟಿಮೇಟ್ ಮಾಡ್ತಾ ಇರೋದ್ರಿಂದ 395 ಅನ್ನು ಏನು ಮಾಡ್ಕೊಂಡ್ವಿ ನಾವು, 400 ಮಾಡ್ಕೊಂಡ್ವಿ, ಬಿಕಾಸ್ ವಿಚ್ ಇಸ್ ಜಸ್ಟ್ 5 ಲೆಸ್ ದ್ಯಾನ್ 400. ಆ್ಯಂಡ್ ಹಾಗೆಯೇ 203ನ 200 ಮಾಡ್ಕೊಂಡು ಏನು ಮಾಡೋಣ, ನಾವೀಗ ಆ್ಯಡ್ ಮಾಡೋಣ ಮಕ್ಕಳೇ. ಸೊ ಆ್ಯಡ್ ಮಾಡಿದ್ರೆ ಇದು 0 + 0 is 0, ಅಗೇನ್ 0 + 0 is 0, ಆ್ಯಂಡ್ 4 + 2 is 600 ಬರುತ್ತೆ. ಸೊ ಹಾಗಾಗಿ ದ ಬೆಸ್ಟ್ ಎಸ್ಟಿಮೇಟ್ ಈಸ್ 600. ಏನು ಮಾಡಬೇಕು, ನೀವು ಇದನ್ನು 600 ಇರೋ ಈ ಬಾಕ್ಸನ್ನು ನೀವು ಟಿಕ್ ಮಾಡಬೇಕು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. Aruna has 190 stamps and Smith has 202 stamps.
estimate the number of stamps they have all together. ಸೊ ಅರುಣ ಹತ್ರ 190 ಸ್ಟ್ಯಾಂಪ್ಸ್ ಇದೆ, ಹಾಗೆ ಸ್ಮಿತ್ ಹತ್ರ 202 ಸ್ಟ್ಯಾಂಪ್ಸ್ ಇದೆ. ಸೊ ನಾವೇನು ಮಾಡಬೇಕೀಗ, ಆ ಇಬ್ಬರ ಬಳಿ ಇರುವಂತಹ ಸ್ಟ್ಯಾಂಪ್ಗಳ ಇಬ್ಬರು ಒಟ್ಟಿಗೆ ಸೇರಿಸಿದ್ರೆ ಎಷ್ಟು ಸ್ಟ್ಯಾಂಪ್ಸ್ ಆಗುತ್ತೆ ಅನ್ನೋದನ್ನು ನಾವೀಗ ಎಸ್ಟಿಮೇಟ್ ಮಾಡಬೇಕು ಮಕ್ಕಳೇ. ಸೊ ಈಗ ಇಲ್ಲಿ 190 ಹಾಗೆ ಇರಲಿ, 202 ಏನು ಮಾಡ್ಕೊಳ್ಳೋಣ, 200 ಮಾಡಿಕೊಂಡು ಆ್ಯಡ್ ಮಾಡೋಣ ಮಕ್ಕಳೇ. ಲೆಟ್ ಅಸ್ ಫೈಂಡ್ ದ ಎಸ್ಟಿಮೇಟೆಡ್ ಸಮ್. ಸೊ 190 ಹಾಗೆ ಇಟ್ಕೊಂಡಿದ್ದೀನಿ. ಸೊ ಮತ್ತು 202 ಏನು ಮಾಡಿದ್ದೀನಿ ನಾನು, 200 ಮಾಡಿಕೊಂಡು ಆ್ಯಡ್ ಮಾಡೋಣ ಮಕ್ಕಳೇ, ಟು ಫೈಂಡ್ ದ ಟೋಟಲ್ ನಂಬರ್ ಆಫ್ ಸ್ಟ್ಯಾಂಪ್ಸ್ ದೇ ಹ್ಯಾವ್ ಆಲ್ ಟುಗೆದರ್. ಸೊ 0 + 2 is 2, 9 + 0 is 9, and 1 + 2 is 3, 392. So 392 is it close to 400 or 500? 392 is close to 400. So the estimated number of stamps they have all together is 400. ಏನು ಹೇಳ್ಬೋದು ನಾವು, ಸೊ ಅಂದಾಜು ಅರುಣ ಮತ್ತು ಸ್ಮಿತ್ ಹತ್ತಿರ ಇರೋ ಸ್ಟ್ಯಾಂಪ್ಗಳ ಸಂಖ್ಯೆ ಅಂದಾಜು 400 ಇದೆ ಅಂತ ಹೇಳ್ಬೋದು ನಾವು. ದೇ ಆರ್ ಹ್ಯಾವಿಂಗ್ ಅಪ್ರಾಕ್ಸಿಮೇಟ್ಲಿ 400 stamps together. Mohan's father bought medicines for 912 rupees and he gave the shopkeeper 1000 rupees. Estimate the amount of money he will get back from the shopkeeper. ಸೊ ಈಗೇನು ಮಾಡಬೇಕು ಅಂದರೆ, ಮೋಹನ್ಸ್ ಫಾದರ್ ಏನು ಮಾಡ್ತಾರೆ, ಒಂದು ಮೆಡಿಕಲ್ ಸ್ಟೋರ್, ಸೊ ಮೆಡಿಸಿನ್ಸ್ ತಗೊಳ್ತಾರೆ. ಆಗ ಆ ಮೆಡಿಸಿನ್ಸ್ ಬೆಲೆ ಎಷ್ಟಾಗಿರುತ್ತೆ, 912 rupees ಆಗಿರುತ್ತೆ. ಸೊ 912 rupees ಆಗಿರುತ್ತೆ. ಮೋಹನ್ಸ್ ಫಾದರ್ ಏನು ಮಾಡ್ತಾರೆ, ಶಾಪ್ಕೀಪರ್ಗೆ, ಅಂಗಡಿಯವ್ರಿಗೆ ಏನು ಮಾಡ್ತಾರೆ, 1000 rupees ಕೊಡ್ತಾರೆ. ಸೊ ನಾವೇನು ಮಾಡಬೇಕೀಗ ಅಂದರೆ, ಎಸ್ಟಿಮೇಟ್ ದ ಅಮೌಂಟ್ ಆಫ್ ಮನಿ ಹಿ ವಿಲ್ ಗೆಟ್ ಬ್ಯಾಕ್ ಫ್ರಮ್ ದ ಶಾಪ್ಕೀಪರ್. ಸೊ ಹಾಗಾದರೆ ಶಾಪ್ಕೀಪರಿಂದ ವಾಪಸ್ ಪಡೆಯುವ ಏನು ಹಣ ಎಷ್ಟಿರುತ್ತೆ ಅನ್ನೋದನ್ನ ಏನು ಮಾಡಬೇಕು, ನಮಗೆ ಎಸ್ಟಿಮೇಟ್ ಮಾಡಬೇಕು, ಎಷ್ಟು ಹಣವನ್ನು ವಾಪಸ್ ಕೊಡಬೇಕಾಗುತ್ತೆ ಅಂತ. ಅಂದಾಜು, ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ ಕೇಳ್ತಿರೋದಿಲ್ಲಿ, ಎಸ್ಟಿಮೇಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು ನಾವೀಗ ಅಂತಂದರೆ, ಸೊ ಶಾಪ್ಕೀಪರಿಗೆ ಮೋಹನ್ಸ್ ಫಾದರ್ ಕೊಡುವ ಅಮೌಂಟ್ ಎಷ್ಟಿರುತ್ತೆ, ಸೊ ಇಟ್ ಈಸ್ ₹1000 ಇರುತ್ತೆ. ಸೊ ಇಲ್ಲಿ ಇನ್ನೇನಿದೆ, ಮೆಡಿಸಿನ್ಸ್ಗೆ ಎಷ್ಟು ಅಮೌಂಟ್ ಆಗಿರುತ್ತೆ, 912 rupees ಆಗಿರುತ್ತೆ. ಈ 912 rupeesನ ನಾವು 900 rupees ಅಂತ ಏನು ಮಾಡ್ಬೋದು, ನಾವು ಅಂದಾಜು ಮಾಡ್ಕೊಳ್ಬೋದು. ಸೊ 1000ಗೆ ಹೋಲಿಸಿದಾಗ ಜಸ್ಟ್ 12 rupees ಇಸ್ ವೆರಿ ಸ್ಮಾಲ್. ಹಾಗಾಗಿ ಏನು ಮಾಡ್ಬೋದು ನಾವು, ವಿ ಕ್ಯಾನ್ ಮೇಕ್ ಇಟ್ 900 rupees ಅಂತ ಮಾಡ್ಕೊಳ್ಬೋದು. ಸೊ ಇಟ್ ಈಸ್ ₹900 ಅಂತ ಮಾಡ್ಕೊಂಡಾಗ ಏನು ಸಬ್ಟ್ರ್ಯಾಕ್ಟ್ ಮಾಡೋಣ, ಈ ಅಮೌಂಟನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ, 0 0 subtracting 10 from 9 you get 1. So it is 100 rupees. 100 rupees ಆಗಿರುತ್ತೆ. ಸೊ estimated amount that Mohan's father should get from the shopkeeper is approximately 100 rupees. So like this we can estimate the values. So we are at the end of this chapter. Let us summarize before closing the chapter. So when a number is subtracted from another number, the result is called the difference. So ಒಂದು ನಂಬರ್ ಇನ್ನೊಂದು ನಂಬರ್ ಸಬ್ಟ್ರಾಕ್ಟ್ ಮಾಡಿದಾಗ ಬರುವ ರಿಸಲ್ಟ್ ಏನಂತ ಕರಿತೀವಿ ನಾವು, ಡಿಫರೆನ್ಸ್ ಅಂತ ಕರಿತೀವಿ. ಹಾಗೇನೆ the first number from which the other number is subtracted is called as minuend. The number being subtracted is called as subtrahend. ಅದು ಗೊತ್ತಿದೆ ನಮಗೆ. So in general we can write 2 subtraction facts for every addition fact. ಪ್ರತಿಯೊಂದು ಅಡಿಷನ್ ಫ್ಯಾಕ್ಟ್ಗೆ ಏನು ಮಾಡ್ಬೋದು ನಾವು, 2 ಸಬ್ಟ್ರಾಕ್ಷನ್ ಫ್ಯಾಕ್ಟ್ಗಳನ್ನು ಬರೀಬಹುದು. when a number is subtracted from itself the difference is 0. ಸೊ ಯಾವುದೇ ನಂಬರನ್ನು
ಅದೇ ನಂಬರಿಂದ ಸಬ್ಟ್ರಾಕ್ಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಡಿಫ್ರೆನ್ಸು 0 ಬರುತ್ತೆ. When 0 is subtracted from any number, the difference is the same number. ಸೊ 0ವನ್ನು ಯಾವುದೇ ನಂಬರಿಂದ ಸಬ್ಟ್ರಾಕ್ಟ್ ಮಾಡಿದ್ರೂ ಕೂಡ ಡಿಫರೆನ್ಸ್ ಏನಾಗಿರುತ್ತೆ, ದ ಸೇಮ್ ನಂಬರ್ ಆಗಿರುತ್ತೆ. ಯಾವ ನಂಬರಿಂದ 0ನ ಸಬ್ಟ್ರಾಕ್ಟ್ ಮಾಡ್ತೀವೋ ನಮಗೆ ಮತ್ತೆ ಅದೇ ನಂಬರ್ ಬರುತ್ತೆ. ಅಡಿಷನ್ ಈಸ್ ದ ರಿವರ್ಸ್ ಆಫ್ ಸಬ್ಟ್ರಾಕ್ಷನ್. ಸೊ after doing subtraction, we can check the answer by adding the difference to the number that was subtracted. If the sum obtained is equal to the number we subtracted from, then the answer is correct. So this is how we verify our subtraction. Estimation is the process of making a guess about a certain value. It should always be close to the actual value. ಸೊ ಎಸ್ಟಿಮೇಷನ್ ಅಂತ ಅನ್ನೋದು ನಾವು ಗೆಸ್ ಮಾಡ್ತೀವಿ. ಸೊ ಆ ಗೆಸ್ ಮಾಡಿದ್ರೆ ನಾವು ತಪ್ಪು ಗೆಸ್ ಮಾಡಲ್ಲ ಮಕ್ಕಳೇ. ಸೊ ನಾವು ಗೆಸ್ ಮಾಡೋ ಆನ್ಸರ್ ಏನಾಗಿರುತ್ತೆ ಯಾವಾಗಲೂ ಆ್ಯಕ್ಚುಯಲ್ ವ್ಯಾಲ್ಯೂಗೆ ತುಂಬ ಹತ್ತಿರವಾಗಿರುತ್ತೆ ಅಂತ. ಅದನ್ನೇ ನಾವು ಎಸ್ಟಿಮೇಷನ್ ಅಂತ ಕರೆಯೋದು. With this, this chapter is completed. In the next session, we will discuss the revision exercises. I hope you enjoyed this video. Thank you for watching. Bye bye children.